ಅನ್ನುವಂಥ ಒಂದು ಭಾವನೆ. ಬಹಳ ಒಳ್ಳೆಯ ಚಿಕ್ಕದಾದ ಚೊಕ್ಕದಾದ ಕಾರ್ಯಕ್ರಮ. ಸುವರ್ಣ ಸಂಭ್ರಮ ಕರ್ನಾಟಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗ್ಲೋಬಲ್ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಈ ದಿವಸ ಕನ್ನಡ ನಾಡಿನ ಸಾಧಕರಿಗೆ ಸನ್ಮಾನ, ಹಾಗೆ ಕನ್ನಡದ ಬಹಳ ವಿಶಿಷ್ಟವಾದಂಥ ಒಂದು ಹಬ್ಬವನ್ನು ಹಮ್ಮಿಕೊಂಡಂತಹ ಈ ಒಂದು ಫೌಂಡೇಶನ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಜಯಲಕ್ಷ್ಮಿ ಪುತ್ರನವ್ರಿಗೆ ಮತ್ತು ಇದರ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ದೇವಿಯವರಿಗೆ ಮೊದಲು ನಾನು ಸಾಧಕರ ಪರವಾಗಿ ಮತ್ತು ಇಲ್ಲಿ ನಡೆದಿರ್ತಕ್ಕಂತಹ ಪ್ರತಿಯೊಬ್ಬರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಎಲ್ಲರೂ ಚಪ್ಪಾಳೆಯನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ನಮ್ಮ ಒಂದು ಅಭಿನಂದನಾ ಧನ್ಯವಾದಗಳನ್ನು ಅರ್ಪಿಸೋಣ. ಬಹುಶಃ ಮಾತನಾಡಿದಂತಹ ನಮ್ಮ ಅಮ್ಮವರು ಹನುಮವರು ಮತ್ತು ನಮ್ಮನ್ನೆಲ್ಲರೂ ಕೂಡ ಸ್ವಾಗತ ಮಾಡಿದಂಥ ನಮ್ಮ ಶಂಕರ್ ಸರ್ ಅವರು ಸಾಕಷ್ಟು ವಿಚಾರಗಳನ್ನ ಅವ್ರ ಮಾತಿನಲ್ಲಿ ಹೇಳಿದ್ರು. ಬಹುಶಃ ವೇದಿಕೆ ಮೇಲೆ ಇಷ್ಟೊಂದು ಗಣ್ಯರನ್ನ ವಿಭಿನ್ನವಾಗಿ ಅಂದರೆ ಎಲ್ಲ ರಂಗದಿಂದಲೂ ಕೂಡ ಸೇರಿಸ್ತಕ್ಕಂತಹ ಒಂದು ಕೆಲಸವನ್ನ ಯಾವ ವೇದಿಕೆಯಲ್ಲೂ ನಾನು ಇಷ್ಟೊಂದು ಗಣ್ಯರನ್ನ ನೋಡಿಲ್ಲ. ನಾವು ಕರಿತೀವಿ, ಒಂದು 5-6 ಜನ ಗಣ್ಯರಿರ್ತಾರಷ್ಟೇ, ಆದರೆ ಇದೊಂದು ಬಹಳ ವಿಶಿಷ್ಟವಾದಂಥ ಒಂದು ಪ್ರಯತ್ನ. ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಅದರಲ್ಲೂ ಇಂತಹ ಗಣ್ಯರನ್ನ ಒಂದು ವೇದಿಕೆಯಲ್ಲಿ ಸೇರಿಸ್ಬೇಕಂದ್ರೆ ಬಹಳ ಬಹಳ ಶ್ರಮ, ಕಷ್ಟ ಇದೆ. ಎಲ್ಲರಿಗೂ ಅವ್ರು ಬಹುಶಃ ಎಲ್ಲರೂ ಇಷ್ಟು ಜನ ಬರ್ತೀವಿ ಅಂತಲೂ ಅವ್ರು ಅಂದ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಎಲ್ಲರೂ ಬಂದಿದ್ದೀರಿ, ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಹೆಸರು ತಗೊಳಕ್ ಹೋಗೋದಿಲ್ಲ, ಯಾಕಂದ್ರೆ ಹೆಸರು ಹೇಳ್ಬೇಡಿ ಅಂತ ಆಯೋಜಕರು ಕೇಳ್ಕೊಂಡಿದ್ದಾರೆ. ಶಂಕರ್ ಇಲ್ಲೇ ಸರ್ ನಿಂತಿದ್ದಾರೆ. ನನಗೆ ಇವತ್ತು ಗ್ಲೋಬಲ್ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡಿದ್ದೇವೆ. ಅದರಲ್ಲಿ ಸುವರ್ಣ ಕರ್ನಾಟಕ ಪ್ರಶಸ್ತಿ ಪತ್ರವನ್ನು ನಾವು ಸಾಧಕರಿಗೆ ನಾವು ಇವತ್ತು ಪ್ರಶಸ್ತಿ ಪತ್ರವನ್ನು ಕೊಟ್ಟಿದ್ದೇವೆ. ಬಟ್ ನಾನಿವತ್ತು ಮಾಡಿರೋದು ಇದು ಮೊದಲೇ ಪ್ರೋಗ್ರಾಮು. ಈ ಪ್ರೋಗ್ರಾಮಲ್ಲಿ ಇಷ್ಟೊಂದು ಗಣ್ಯ ವ್ಯಕ್ತಿಗಳು ಬರ್ತಾರಂತ ನಾನು ಖಂಡಿತ ಎಣಿಸಿರಲಿಲ್ಲ. ಬಟ್ ಸ್ಟೇಜ್ ಮೇಲೆ ಅವ್ರನ್ನೆಲ್ಲ ನೋಡಿದಾಗ ನನಗೆ ತುಂಬ ಹೃದಯ ತುಂಬಿ ಬಂತು. ಯಾಕಂದರೆ ಇಷ್ಟೊಂದು ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಫೋನಲ್ಲಿ ಕರೆದಾಗೇ ಇವರೆಲ್ಲ ಬಂದು ನನಗೆ ಇಷ್ಟೊಂದು ಹಾರೈಸಿ ನನಗೆ ಇಷ್ಟೊಂದು ಬ್ಲೆಸ್ಸಿಂಗ್ ಮಾಡಿದ್ದಾರೆ. ಅದು ನನಗೆ ತುಂಬ ಇವತ್ತು ಮನಸ್ಸು ತುಂಬಿಬಿಟ್ಟಿದೆ. ಇಂಥ ಪ್ರೋಗ್ರಾಮ್ಗೆ ನೋಡಿ ನನಗೆ ಶಕ್ತಿಯನ್ನು ತುಂಬಿದಂಥ ಇವರೆಲ್ಲರಿಗೂ ನಾನು ತುಂಬ ಹೃದಯಪೂರ್ವಕ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಇಂಥ ನನಗೆ ಕೆಲಸ ಮಾಡಲಿಕ್ಕೆ ಇನ್ನೂ ನನಗೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ಮಾಡಲಿಕ್ಕೆ ನನಗೊಂದು ಅವಕಾಶವನ್ನು ಸಿಕ್ತು. ಇವತ್ತು ಪ್ರತಿಯೊಬ್ಬರೂ ಯಾರು ನನ್ನ ಕರೆದವರು ಒಬ್ಬರೂ ಬಿಡಲಿಲ್ಲ, ಎಲ್ಲರೂ ಬಂದಿದ್ದಾರೆ. ಅದೇ ಥರ ನನ್ನ ಸ್ನೇಹಿತರಿರ್ಬೋದು, ತುಂಬ ಮಕ್ಕಳ ಪ್ರೋಗ್ರಾಮ್ಗಳು ಸಹ ನಾವು ಅಚ್ಚುಕಟ್ಟಾಗಿ ಮಾಡಿದ್ವಿ. ಇವತ್ತು ಯೋಗ ಪ್ರೋಗ್ರಾಮ್ ಇರ್ಬೋದು, ಡಾನ್ಸ್ ಕಾರ್ಯಕ್ರಮಗಳಿರ್ಬೋದು, ಭರತನಾಟ್ಯ ಇರ್ಬೋದು, ಎಲ್ಲರೂ ತುಂಬ ಶಿಸ್ತು ಬದ್ಧತೆಯಿಂದ ಮಾಡಿದರು. ನಾನು ಏನು ಅಂದ್ಕೊಂಡಿದ್ದೆ ಈ ಪ್ರೋಗ್ರಾಮು ಹೀಗೆ ನಡಿಬೇಕು ಅಂತ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಡೀತು. ಅದು ನನಗೆ ತುಂಬ ಖುಷಿಯನ್ನು ಕೊಟ್ಟಿದೆ. ಇದೇ ರೀತಿ ತಮ್ಮೆಲ್ಲ ನಮ್ಮ ಮಾಧ್ಯಮ ಮಿತ್ರರು ಸಹ ನನಗೆ ತುಂಬ ಸಪೋರ್ಟನ್ನು ಮಾಡಿದ್ದಾರೆ. ಇದೇ ರೀತಿ ತಮ್ಮಗಳ ಇನ್ನೂ ಹೆಚ್ಚಿನ ಪ್ರೀತಿ ನನ್ನ ಮೇಲೆ ಸಿಗಲಿ ಅಂತ ನನ್ನ ಲಕ್ಷ್ಮೀ ದೇವಿ ಅಂತಾರೆ. ಲಕ್ಷ್ಮೀ ದೇವಿ ಮೇಡಮ್ ಅವರು ಮೈಸೂರಿಂದ ಬಂದರು. ಹೌದು, ಅವರು ನನ್ನ ಗೌರವಾಧ್ಯಕ್ಷರು. ಅವ್ರಿಗೂ ನಾನು ಅವ್ರ ಮನೆಗೆ ಹೋದಾಗ ಅವರು ತುಂಬ ಒಳ್ಳೆಯ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರೋಂಥ ಮಹಿಳೆ. ಅವರು ನನ್ನ NGO ಬಗ್ಗೆ ಅವ್ರು ತುಂಬ ಇಂಟ್ರೆಸ್ಟ್ ತೋರಿಸಿದ್ರು. ನೀವು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. ನಾನು ಅವರ ಒಂದು ಕ್ಯೂರಿಯಾಸಿಟಿ ನೋಡ್ತಾ ಇದ್ದರೆ, ಅವ್ರ ಆಸಕ್ತಿ ನೋಡ್ತಾ ಇದ್ದರೆ, ಇಂಥ ಒಂದು ಮಹಿಳೆ ನಮ್ಮ ಜೊತೆ ಯಾಕೆ ಸೇರಬಾರ್ದು ಅಂತ ನಾನು ಅವ್ರನ್ನ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ. ಮೇಡಮ್, ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು, ನೀವು ನನ್ನ ಜೊತೆ ಬರಬೇಕು ಅಂತ. ಅವರು ಆವಾಗ ತುಂಬ ಖುಷಿಪಟ್ಟರು. ನೀವು ನನ್ನ ಮನೆ ಮಗಳೇ ಥರಮ್ಮ, ನನ್ನ ಮನೆಯಲ್ಲೇ ನೀನೊಬ್ಬಳು, ನನ್ನ ಗಂಡನಿಗೆ ನಿನ್ನ ತಂಗಿ ಥರ ಅಂತ ನನಗೆ ತುಂಬ ಬೆನ್ನು ತಟ್ಟಿ ಇವತ್ತು ನೋಡಿ ಮೈಸೂರಲ್ಲಿ ಅವ್ರು ಎಂಥ ಕಾರ್ಯಕ್ರಮ ಇದ್ರೂ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಅದೇ ರೀತಿ ನನಗೆ ಶಂಕರ್ ಸರ್ ಅವರು ನನ್ನ ಗುರುಗಳಂತಲೇ ಹೇಳಬೇಕು. ಇವತ್ತು ಏನು ನಾನು ಪ್ರೋಗ್ರಾಮ್ ಮಾಡಿದ್ರು ಅವರ ಒಂದು ಗುರುವಿನ ಒಂದು ಆದೇಶದಂತೆಯೇ ಪ್ರತಿಯೊಂದು ನಾನು ಮಾಡೋದ್ರಲ್ಲಿ ಇದು ತಪ್ಪು, ಇದು ಹಾಗೆ ಇರಬೇಕು, ಇದು ಹೀಗೆ ಇರಬೇಕು ಅಂತ ನನ್ನ ತಿದ್ದಿ ಒಂದು ಶಿಷ್ಯಳಂತೆ ಅವರು ನನ್ನನ್ನು ನಡೆಸ್ಕೊಟ್ರು. ಅದು ಒಂದು ನನಗೆ ಈ ಒಂದು ಪ್ರೋಗ್ರಾಮಲ್ಲಿ ತುಂಬ ನಾನು ಕಲಿತೆ.
ಅದೇ ರೀತಿ ನಾನು ಕೆಲಸ ಮಾಡಿದಂಥ ನನ್ನ ಪಕ್ಷದಲ್ಲಿ ಇವತ್ತು ನನ್ನ ಮಹಿಳಾ ಅಧ್ಯಕ್ಷರು ಅವರು ಮೋಸ್ಟ್ಲಿ ಇಂಥ ಪ್ರೋಗ್ರಾಮ್ ಎಲ್ಲೂ ಹೋಗಲ್ಲ. ಇವತ್ತು ನನಗೆ ಆಗಿ ಬಂದು ನನಗೆ ಬೆನ್ನು ತಟ್ಟಿ ನನಗೆ ಒಂದು ತುಂಬ ಹೃದಯದ 2 ಮಾತುಗಳನ್ನು ಆಡಿದರು. ಅದು ನನಗೆ ಇನ್ನೂ ತುಂಬ ಶಕ್ತಿ ಬಂದಂಗೆ ಆಯಿತು. ಈ ಥರ ಇವತ್ತು ಪ್ರೋಗ್ರಾಮಿಂದ ನನಗೆ ತುಂಬ ಖುಷಿಯಾಯಿತು. ಇದೇ ಥರ ಇನ್ನೂ ನನಗೆ ಪ್ರೋಗ್ರಾಮ್ ಮಾಡುವ ಒಂದು ಹುಮ್ಮಸ್ಸು ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ನಿಮ್ಮ ಹೆಸರೇ ವಿಜಯಲಕ್ಷ್ಮಿ, ಮೊಟ್ಟ ಮೊದಲ ಕಾರ್ಯಕ್ರಮದಲ್ಲೇ ನೀವು ವಿಜಯ ಆಗ್ಬಿಟ್ರಿ. ಇದ್ರ ಬಗ್ಗೆ ಕರ್ನಾಟಕ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನಿಜವಾಗ್ಲೂ ನೋಡಿ, ನಾವು ಒಂದು ಒಳ್ಳೆ ಮನಸ್ಸನ್ನು ಇಟ್ಕೊಂಡು ನಾವು ಪ್ರೋಗ್ರಾಮ್ ಮಾಡಿದರೆ ಇವತ್ತು ನನ್ನಲ್ಲಿ ಏನೋ ನಾನಿನ್ನು ಅಷ್ಟು ಒಂದು ದೊಡ್ಡ ವಿದ್ಯಾವಂತೇನೂ ಅಲ್ಲ, ಹಾಗೆ ನಾನು ದೊಡ್ಡ ಒಂದು ಪೊಸಿಷನಲ್ಲೂ ಇಲ್ಲ. ಇವತ್ತು ನನ್ನ ಇಷ್ಟು ಜನ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಬರ್ತಾರೆ ಅಂದರೆ ನನ್ನ ಒಂದು ಅವರು ಹೊಗಳುವಾಗ ನಾನು ಅಂದ್ಕೊಂಡೆ ನಿಜವಾಗ್ಲೂ ನನ್ನಲ್ಲಿ ಒಂದು ಒಳ್ಳೆ ಗುಣ ಇದೆಯೋ, ಇಷ್ಟು ಜನ ನನ್ನನ್ನು ಹೊಗಳ್ತಾರೆ. ಇವತ್ತು ಗುರೂಜಿಯವರು ನೋಡಿ, ಅವರು ಎಷ್ಟು ತುಂಬ ಹೃದಯವಾಗಿ ನನ್ನನ್ನು ಹಾರೈಸ್ತಾರೆ. ಅವರೆಲ್ಲ ಹಾರೈಕೆನೇ ಒಂದಿನ ನಮ್ಮನ್ನು ಖಂಡಿತ ಮೇಲೆ ತಗೊಂಡೋಗುತ್ತಂತ ನಾನು ನಂಬಿದ್ದೀನಿ. ಇದೇ ರೀತಿ ನಾನು ಎಲ್ಲರ ಮಾರ್ಗದರ್ಶನದಿಂದ ತಗೊಂಡು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ಹೆಣ್ಣಾಗಿ ಇಷ್ಟೊಂದು ದೊಡ್ಡ ಭಾರನ ನಿಮ್ಮ ತಲೆ ಮೇಲೆ ಎತ್ಕೊಂಡು ನಾನು ಯಾಕೆ ಮಾಡೋಕ್ಕಾಗಲ್ಲ ಅಂತ ಈ ಧೈರ್ಯನ ತುಂಬೋ ವ್ಯಕ್ತಿ ಯಾರು ಮೇಡಮ್? ಈ ಧೈರ್ಯನ ತುಂಬಿದ ವ್ಯಕ್ತಿ ಫಸ್ಟ್ ಆಫ್ ಆಲು ನನ್ನ ಹಸ್ಬೆಂಡು. ಅವರು ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ನನ್ನ 2 ಮಕ್ಕಳು ಅಷ್ಟೇ, ಅವರು ನಾನು ಯಾವಾಗಲೂ ಬೆಂಗಾವಲಾಗಿರ್ತಾರೆ. ಏನು ಪ್ರೋಗ್ರಾಮ್ ಮಾಡಿದ್ರು ಮಮ್ಮಿ ನಾವಿದ್ದೀವಂತ. ಅದೇ ರೀತಿ ಇವತ್ತು ನನ್ನ ಗುರುಗಳಿರ್ಬೋದು, ತುಂಬ ನನ್ನ ಬೆನ್ನಿಂದ ತುಂಬ ಮಹಿಳೆಯರಿರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು. ಈ ಥರ ಪ್ರೋಗ್ರಾಮ್ ಮಾಡುವಾಗ ನನಗೆ ಇದೆಲ್ಲ ಆಗುತ್ತಾ, ನನ್ನ ಫಸ್ಟ್ ಪ್ರೋಗ್ರಾಮ್ ಭಯ ಆಗಿತ್ತು. ಹೇಗಾಗುತ್ತೋ ಏನೋ ಪ್ರೋಗ್ರಾಮ್ ಸರಿಯಾಗದಿದ್ದರೆ ನನಗೆ ಎಲ್ಲಿ ಬ್ಯಾಡ್ ನೇಮ್ ಬರುತ್ತೋ. ಆದರೂ ಧೈರ್ಯವಾಗಿ ನಾನು ನುಗ್ಗಿ ಇದೊಂದು ಮಾಡಲೇಬೇಕು, ಏನಾದರೂ ಆಗಲಿ ಅಂತ. ಯಾಕಂದರೆ ನಾನು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನು ಬೇರೆ ಕರೆದುಬಿಟ್ಟಿದ್ದೆ. ಅದಕ್ಕೆ ನನಗೆ ಎಲ್ಲೋ ಒಂದು ಕಡೆ ಭಯ ಇತ್ತು, ರಾತ್ರಿಯೆಲ್ಲ ನಿದ್ರೆ ಬರ್ತಾ ಇರಲಿಲ್ಲ ಪ್ರೋಗ್ರಾಮ್ ಹೇಗಾಗುತ್ತಂತ. ಬಟ್ ಇವತ್ತು ಎಲ್ಲವರು ಸ್ಟೇಜ್ ಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳು ಕುಂತಾಗ ನನಗೆ ಇವತ್ತು ಸಾರ್ಥಕ ಆಯಿತು ನನಗೆ ಅಂತ ಅನಿಸ್ತು. ಅದು ನನ್ನ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಇವತ್ತು ಇಷ್ಟೊಳ್ಳೆ ಅದ್ಧೂರಿಯಾಗಿ ನಾನು ರಾಜ್ಯೋತ್ಸವ ಇದೆ ಇನ್ನೇನು ಲಾಸ್ಟ್ನೇ ದಿನ, ಇವತ್ತು ನನ್ನ ಪ್ರೋಗ್ರಾಮು ಇಷ್ಟೊಳ್ಳೆ ಸಕ್ಸಸ್ ಆಗಾಯ್ತು ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಇಲ್ಲಿಗೆ. ನಾನು ಲಕ್ಷ್ಮೀದೇವಿ, ಸಮಾಜ ಸೇವಕಿ. ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಂತಂದರೆ, ನಾವೊಂದು ನಾವೇನು ಕೆಲಸ ಮಾಡ್ತೀವಿ, ಏನು ಕೆಲಸ ಇದು ಮಾಡ್ತೀವಿ ಅಂತ ನಾವೇನು ಜನಗಳನ್ನ ಮೆಚ್ಚಿಸ್ಬೇಕಾಗಿಲ್ಲ, ಭಗವಂತನ ಮೆಚ್ಚಿಸಬೇಕು. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಸಾಕಾರ ಮಾಡಬೇಕು. ನಮ್ಮ ದುಡಿಮೇಲೆ ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೋ ಅದನ್ನ ನಾವು ಮಾಡಬೇಕು. ಒಂದು ಹೆಣ್ಮಗಳಾಗಿ ನಾನು ಇಷ್ಟು ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಮುಂದೆ ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿದ್ದೀನಿ. ನನ್ನ ಕೈಲಿ ಏನಾಗುತ್ತೋ ಅದು ನಾನು ಮಾಡ್ತಾನೆ ಇರ್ತೀನಿ. ಯಾವುದೇ ಹೆಣ್ಮಕ್ಳಾಗಿರಲಿ, ಎಲ್ಲೇ ಇರ್ರಿ, ಏನೇ ಮಾಡ್ತಾಯಿರಿ, ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ, ಒಂದು ಕಾರ್ಯಕ್ರಮ ನೋಡಿ, ಅಲ್ಲೂ ಕೂಡ ನಿಮಗೊಂದು ಸ್ಫೂರ್ತಿ ಆಗಲಿ. ಇವತ್ತು ಜಯಲಕ್ಷ್ಮಿಯವರು ಒಂದು ಹೆಣ್ಮಗಳು ಒಂದು ಕಾರ್ಯಕ್ರಮ ಮಾಡಿದ್ದಾಳೆ ಅಂದರೆ ಯಾರು ಸಪೋರ್ಟ್ ಇಲ್ದಂಗೆ ನನ್ನ ಗೆಳತಿ ಆತ್ಮೀಯತಿ ನನ್ನನ್ನು ವೆಲ್ಕಮ್ ಮಾಡಿಕೊಂಡ್ರು. ನೀವು ಬರಲೇಬೇಕು ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು. ಆದರೂ ಸಹ ನಾನು ಬಂದಿದ್ದೀನಿ. ನಾನು ಮೈಸೂರಲ್ಲಿದ್ದೆ ಇವತ್ತು. ಆದರೂ ನನ್ನ ಗೆಳತಿ ಒಂದು ಹೆಣ್ಮಗಳು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ನಾವಿರಬೇಕು, ಹೆಣ್ಣು ಮಕ್ಕಳ ಪರವಾಗಿ ನಾವಿರಬೇಕು. ಆವಾಗಲೇ ಒಂದು ಬೆಂಬಲ ಕೊಟ್ಟಂಗೆ ಆಗೋದು. ಇವಾಗ ಇಲ್ಲೊಬ್ಬರು ನನ್ನ ಪ್ರೀತಿಯ, ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ನನ್ನ ಪ್ರೀತಿಯ ಗೆಳೆಯ ಆಗಿರ್ಬೋದು, ನನ್ನ ಪ್ರೀತಿಯ ಮಗ ಆಗಿರ್ಬೋದು, ಇಲ್ಲ ನನ್ನ ತಮ್ಮ ಆಗಿರ್ಬೋದು, ಅವರು ಆ ರೀತಿಯಲ್ಲಿ ನನ್ನನ್ನು ವೆಲ್ಕಮ್ ಮಾಡಿಕೊಂಡ್ರು. ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಪ್ರೀತಿಯ ಅಮ್ಮನವರು ಮಾತಾಡೋದು ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳವಂಗಲ ಕ್ಷೇತ್ರದ ಜೋಗಮರ ಮಠ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಸನ್ನಿಧಾನದಲ್ಲಿ ಇರತಕ್ಕಂಥವಳು. ಇವತ್ತು ನಾನು ಬೆಂಗಳೂರು ನಯನ ಸಭಾಂಗಣದಲ್ಲಿ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸುವರ್ಣ ಸಂಭ್ರಮ ಕರ್ನಾಟಕ ಪ್ರಶಸ್ತಿಗಳನ್ನ ಅಲ್ಲಿ ಅನುಷ್ಠಾನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆ ಒಂದು ಪ್ರಶಸ್ತಿ ಪುರಸ್ಕಾರ ಅವರಿಗೋಸ್ಕರ ನಾನು ನಿಮ್ಮ ಒಂದು ಬೆಂಗಳೂರು ಏನು ನಮ್ಮ ನಾಡಿನ ಒಂದು ಕ್ಷೇತ್ರ ಇದೆ ನಯನ ಸಭಾಂಗಣದಲ್ಲಿ, ಆ ಕ್ಷೇತ್ರಕ್ಕೆ ನಾನು ಬರ್ತಾಯಿದ್ದೀನಿ. ಇವತ್ತು ಬಂದು ಅಲ್ಲಿನ ವಿಶೇಷತೆಗಳು, ಸಾಧಕರುಗಳು ಏನೇನು ಸಾಧನೆಗಳನ್ನು ಮಾಡಿದ್ದಾರೆ, ಆ ಸಾಧನೆಗೋಸ್ಕರ ಅವ್ರನ್ನ ಪುರಸ್ಕಾರವಾಗಿ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೋಸ್ಕರ ನಾನು ಸನ್ಮಾನ ಮಾಡೋಕ್ಕೆ ಬರ್ತಾಯಿದ್ದೀನಿ. ಹಾಗೆ ಇಲ್ಲಿ ಬಂದ ನಂತರ ವಿಶೇಷವಾಗಿ ಇಲ್ಲಿನ ಆಹ್ವಾನ ಮತ್ತು ಇಲ್ಲಿ ನಡತೆ ಗುಣಗಳು ಬಹಳಷ್ಟು ವಿಶಿಷ್ಟವಾಗಿದ್ದವು. ಇಲ್ಲಿ ಆಸೀನಾಗಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿರಿದ್ದರು. ಹಾಗೂ ಉದ್ಘಾಟನೆ ಸಮಾರಂಭ ಡಾಕ್ಟರ್ ಹನುಮ ಧರ್ಮಪೀಠಾಧಿಪತಿಗಳು ಆಗಿ ನಾನು ವಹಿಸ್ಕೊಂಡಿದ್ದೆ. ಅಧ್ಯಕ್ಷತೆ ಜಯಲಕ್ಷ್ಮಿ ಪುತ್ರನ್ ಅಧ್ಯಕ್ಷರು, ಗ್ಲೋಬಲ್ ಲೇಬಲ್ ಫೌಂಡೇಶನ್ ಗೌರವಾಧ್ಯಕ್ಷರು ಡಾಕ್ಟರ್ ಲಕ್ಷ್ಮೀದೇವಿ ಸಮಾಜ ಸೇವಕಿ, ನ್ಯಾಷನಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿ ಪುರಸ್ಕಾರರು, ಹಾಗೂ
ಪ್ರಸ್ತಾವಿಕ ನುಡಿ ಮೇಘಾ ಆತ್ರಿಯ, ವಿಡಿಯೋ ರಿಪೋರ್ಟ್ರು ಹಾಗೂ ಮುಖ್ಯ ಅತಿಥಿಗಳು ಬಹಳಷ್ಟು ಜನ ತುಂಬ ಗಣ್ಯರು ಬಂದು ಇವತ್ತಿನ ದಿನದಲ್ಲಿ ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡಿಕೊಟ್ರು. ಇದೇ ರೀತಿ ನಮ್ಮ ನಾಡು, ನಮ್ಮ ಜಲ, ನಮ್ಮ ದೇಶ ಉದ್ಧಾರ ಆಗಲಿ ಅಂತ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸುದ್ದಿನ ತಲುಪಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ನಿರೀಕ್ಷಾ ದಿನಕರ್ ಶೆಟ್ಟಿ, ಮುಂಬಾರು ಯೋಗಪಟು. ನನ್ನ ತಂದೆಯ ಹೆಸರು ದಿನಕರ್ ಶೆಟ್ಟಿ, ನನ್ನ ತಾಯಿಯ ಹೆಸರು ಅಕ್ಷತಾ, ನನ್ನ ಅಕ್ಕನ ಹೆಸರು ದೀಕ್ಷಾ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದೇನೆ. ಈ ಕಾರ್ಯಕ್ರಮ ನನಗೆ ತುಂಬ ಸಂತೋಷ ತಂದಿದೆ. ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ 2ನೇ ಬಾರಿ ಇಲ್ಲಿಗೆ ಬಂದು ಯೋಗ ಮಾಡುವ ಪ್ರದರ್ಶನ ಬಂದಿದೆ. ಇಷ್ಟು ಹೇಳ್ತೇನೆ. ಎಲ್ಲರಿಗೂ ಅಭಿನಂದನೆಗಳು. 4ನೇ ತರಗತಿ. ಯೋಗ ಮಾಡಬೇಕು ಅಂತ ಆಸಕ್ತಿ ಯಾವಾಗಲಿಂದ ಬಂತು? ನನಗೆ ಅಂಗನವಾಡಿಯಿಂದ ನನಗೆ ಯೋಗ ಮಾಡಬೇಕಂತ ಆಸೆ ಬಂತು. ಯಾರು ಯೋಗ ಪಟ್ಟು ನಿಮಗೆ? ನಿಮ್ಮ ಗುರುಗಳು ಯಾರು? ಯಾರೂ ಇಲ್ಲ, ನಮ್ಮ ಮನೆಯಲ್ಲೇ ಕಲಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿ ಬನಾಡಿ, ಉಡುಪಿ ಜಿಲ್ಲೆಯ ಕುಂದಾಪುರದಿಂದ, ಕೋಟೆಯಿಂದ ಬಂದಿದ್ದೇನೆ. ನಾನು ಸಂಗೀತ ಶಿಕ್ಷಕನಾಗಿ ಹಲವಾರು ವಿದ್ಯಾರ್ಥಿಗಳಿಗೆ ಸಂಗೀತ ಬೋಧನೆ ಮಾಡೋದ್ರ ಮೂಲಕ ಇಂದು ಗ್ಲೋಬಲ್ ವೆಲ್ಫೇರ್ ಫೌಂಡೇಶನ್ ರಿಜಿಸ್ಟರ್ ಬೆಂಗಳೂರು ಇವರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಂತಹ ಸುವರ್ಣ ಸಂಭ್ರಮ ಕರ್ನಾಟಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನನಗೆ ಒಂದು ಕನ್ನಡ ಸುವರ್ಣ ಸಂಭ್ರಮ ಕನ್ನಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಇವರಿಗೆ ಈ ಸಂಸ್ಥೆಗೆ ಗೌರವದ ವಂದನೆಯನ್ನು ಹೇಳ್ತಿದ್ದೇನೆ. ಹಾಗೆ ಈ ಸಂಗೀತ ಕ್ಷೇತ್ರದಲ್ಲಿ ಬೆಳಕ್ಕೆ ತುಂಬ ಸಾಧನೆ ಮಾಡಲಿಕ್ಕೆ ನನಗೆ ಹಲವಾರು ಕಾರಣಗಳಿದ್ದಾವೆ. ನನ್ನ ಗುರುಗಳಾದಂತಹ ಪ್ರಭಾಕರ್ ಬನ್ನಾಡಿಯವರು, ಅವರನ್ನು ಪ್ರೀತಿಪೂರ್ವಕ ಮತ್ತನ್ನು ಅವ್ರನ್ನ ಆರಾಧಿಸ್ಕೊಳ್ತಿದ್ದೇನೆ. ಹಾಗೆ ನನ್ನನ್ನು ಹೃದಯ ತಟ್ಟಿ ಬೆನ್ನೆಲುಬಾಗಿ ನಿಂತಹ ನನ್ನ ಹಿತೈಷಿಗಳನ್ನು ಪ್ರೀತಿಪೂರ್ವಕ ಅವ್ರನ್ನ ಅಭಿನಂದಿಸ್ಕೊಳ್ತಿದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಸಂಜಯ್ ಜೇವರ್ಗಿ ಅಂತ. ಇದು ಗ್ಲೋಬಲ್ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ನನಗೆ ಸನ್ಮಾನ ಇಟ್ಕೊಂಡಿದ್ದರು. ಆದ ಕಾರಣ ಬಂದಿದ್ದೆ. ಈ ಗ್ಲೋಬಲ್ ವತಿ ಚೇರ್ಮನ್ರಿಗೆ ನನ್ನ ತುಂಬ ಧನ್ಯವಾದಗಳು. ಹೇಳ್ಬೇಡಿ ಅಂತ ಆಯೋಜಕರು ಕೇಳ್ಕೊಂಡಿದ್ದಾರೆ. ಶಂಕರ್ ಇಲ್ಲೇ ಸರ್ ನಿಂತಿದ್ದಾರೆ ನನಗೆ. ಹಾಗಾಗಿ ನಾನು ಹೆಸರು ಹೇಳ್ದೇನೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಕನ್ನಡ ಹಬ್ಬದ ಒಂದು ಶುಭಾಶಯಗಳನ್ನು ಕೋರ್ತಾ ನಾನು ಸ್ವಲ್ಪ ಬೇಗ ಬಂದೆ. ಕಾರ್ಯಕ್ರಮ ನೋಡ್ತಾ ಇರ್ಬೇಕಾದ್ರೆ ಬಹಳ ಖುಷಿ ಆಯಿತು. ನಾನು ಹೇಳಬೇಕಾಗುತ್ತೆ, ಕನ್ನಡ ಹಾಡುಗಳನ್ನ ಕೇಳೋದೇ ನಾವು ಬಿಟ್ಬಿಟ್ಟಿದ್ದೀವಿ ಈಗ. ಅದರಲ್ಲೂ ಕೂಡ ಈಗ ಟಿ ವಿ ಹಾಕಿದ್ರೆ ನೋಡೋದೇ ಧಾರಾವಾಹಿಗಳು, ಬಿಗ್ ಬಾಸ್. ಮನೆಯಲ್ಲಿ ನಾನು ಹಾಕ್ಕೊಳ್ಳೋದೆ ನ್ಯೂಸು. ಹೋದ ತಕ್ಷಣ ನ್ಯೂಸ್ ಹಾಕ್ಕೊಳ್ತಿದ್ದೆ. ನಾನು ಒಬ್ಬ ರಾಜಕಾರಣಿ, ಹಂಗಾಗಿ ಏನು ನಡೀತಾ ಇದೆ, ಏನು ನಡೆದಿದೆ ಅಂತ ನೋಡ್ಬೇಕಂದ್ರೆ ನ್ಯೂಸ್ ನೋಡ್ತೀವಿ. ಅದರಲ್ಲೂ ನ್ಯೂಸ್ನಲ್ಲಂತೂ ನಾವೇನು ಭಾಷೆ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ, ಏನು ನಡೀತಿದೆ ರಾಜಕೀಯ ಅನ್ನೋದೇ ನೋಡೋದು. ಇವತ್ತು ನಾನು ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಹಿಂದಕ್ಕೆ ನಾನು ಹೋದೆ. ಬಹುಶಃ ನನ್ನ ಬಾಲ್ಯದ ದಿನಗಳಲ್ಲಿ ನೋಡಿದಂತಹ ಚಿತ್ರಗಳ ಒಂದು ಹಾಡುಗಳನ್ನ ಕೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಈ ಒಂದು ಕಾರ್ಯಕ್ರಮದ ಆಯೋಜಕರು. ಬಹಳ ಖುಷಿ ಆಯಿತು. ರಾಜ್ಕುಮಾರ್ ಕಂಠದಲ್ಲಿ ಆಡಿದಂಥ ತಮಗೆ ಬಹಳ ರಾಜೇಂದ್ರ ಸರ್ ಅವ್ರಿಗೆ ಕೂಡ ಮತ್ತು ಅವರ ಜೊತೆಗೆ ಆಡಿದಂತಹ ಸಹೋದರಿ ಜ್ಯೋತಿ ಅವ್ರಿಗೂ ಕೂಡ ಧನ್ಯವಾದ. ಯಾಕಂದರೆ ಹಾಡು ಎಷ್ಟು ಚೆನ್ನಾಗಿರ್ತಾ ಇತ್ತು, ಕನ್ನಡ ಭಾಷೆ ಕೇಳಲಿಕ್ಕೆ ಎಷ್ಟು ಚಂದ. ಈಗಿನ ಹಾಡುಗಳಲ್ಲಿ ಅರ್ಥನೇ ಇರೋದಿಲ್ಲ. ಒಂದು ಯಾಕೆ ಈ ವಿಚಾರ ಹೇಳಿದೆ ಅಂದರೆ, ನಾನು ಕೇಳ್ಕೊತ ಕೂತಿದ್ದೆ. ನಾನು ಚಿಕ್ಕದ್ರಲ್ಲಿ ಈ ಹಾಡುಗಳನ್ನ ನಾನು ಈ ಎಲ್ಲ ಚಿತ್ರಗಳನ್ನು ನೋಡಿದ್ದೀನಿ. ರಾಜ್ಕುಮಾರ್ ಒಂದು ಚಿತ್ರನೂ ನಾನು ಬಿಟ್ಟಿಲ್ಲ. ನಮ್ಮಮ್ಮ ಕರ್ಕೊಂಡು ಹೋಗೋರು, ಅವರ ಬಹಳ ಚಿತ್ರಪ್ರೇಮಿ. ಹಂಗಾಗಿ ಈ ಹಾಡುಗಳನ್ನೆಲ್ಲ ನಾನು ನೋಡಿದ್ದೆ ಸಿನಿಮಾದಲ್ಲಿ. ಬಹಳ ಖುಷಿ ಆಗೋಯ್ತು ನನಗೆ. ಕೇಳ್ತಾ ಕೇಳ್ತಾ ಯಾವುದೋ ಲೋಕಕ್ಕೆ ಹೋದಂಗಾಯ್ತು. ನಿಜಕ್ಕೂ ಕೂಡ ಕನ್ನಡನೇ ಸ್ವರ್ಗ, ಕನ್ನಡನೇ ನಮ್ಮ ಜೀವನ ಅನ್ನೋದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದು ಅನುಭವವನ್ನು ಕೊಡ್ತಂಥ ಒಂದು ಕ್ಷಣವಾಗಿತ್ತು. ಬಹಳ ಸಂತೋಷವಾಯಿತು. ನಾನಿಲ್ಲಿ ಏನೋ ಸಾಧಕಿಯಾಗಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ. ನಾನು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಆಗಿದ್ರು ಕೂಡ ಜಯಲಕ್ಷ್ಮಿ ಪುತ್ರನಿಗೆ ನಾನೊಬ್ಳು ಸ್ನೇಹಿತೆ. ಜಯಲಕ್ಷ್ಮಿ ಪುತ್ರನವರು, ಶ್ರೀಮತಿ ಜಯಲಕ್ಷ್ಮಿ ಪುತ್ರನವ್ರ ಬಗ್ಗೆ ಒಂದು ಹೇಳ್ಬೇಕಾಗ್ತದೆ. ನಾನು ಬಹಳ ಒಳ್ಳೆಯ ಮನಸ್ಸಿರತಕ್ಕಂಥ ಒಬ್ಬ ಹೆಣ್ಣು ಮಗಳು. ಬಹಳ ಯಾರಿಗೂ ತೊಂದರೆ ಕೊಡಬೇಕು ಅಂತ ಯೋಚನೆ ಬರೋದಿಲ್ಲ ಅವ್ರಿಗೆ.
ಮನುಷ್ಯನಾಗಿ ಬದುಕಬೇಕು, ಮಾನವೀಯತೆಯಿಂದ ಬದುಕಬೇಕು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಈಕೆ. ಇವರೊಂದು ಫೌಂಡೇಶನ್ ಮುಖಾಂತರ ಒಂದು ಓಲ್ಡ್ ಏಜ್ ಅಂದ್ರೆ ವಯಸ್ಸಾದಂತಹ ಹಿರಿಯ ಜೀವಿಗಳನ್ನ ಅವ್ರನ್ನ ಕೊನೆಗಾಲದಲ್ಲಿ ನೋಡ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಮಾಡ್ತಾ ಇದ್ದಾರೆ. ಅವರ ಪತಿ ಶೇಖರ್ ಅವರು ಮತ್ತು ಜಯಲಕ್ಷ್ಮಿ ಪುತ್ರನವರು ಹಿರಿಯ ಜೀವಗಳಿಗೆ ಒಂದು ಕೊನೆಯ ಆಸರೆಯನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಭಗವಂತ ಮತ್ತು ನಾವೆಲ್ಲರೂ ಕೂಡ ಅವ್ರಿಗೆ ನಾವು ಇನ್ನಷ್ಟು ಒಂದು ಸಂತೋಷದಿಂದ ಅವ್ರಿಗೆ ಆಶೀರ್ವಾದವನ್ನ ಅಥವಾ ಶುಭಾಶಯಗಳನ್ನ ಅಭಿನಂದನೆಗಳನ್ನ ಸಲ್ಲಿಸೋಣ. ದೇವರು ಹೆಚ್ಚು ಶಕ್ತಿಯನ್ನ ಕೊಡ್ಲಿ. ಇದೇ ರೀತಿ ಸಮಾಜ ಸೇವೆಯನ್ನ ಮಾಡಿಕೊಂಡು ನಿರಂತರವಾಗಿ ಅವರು ಮುಂದುವರಿಲಿ. ಇದಿಷ್ಟೇ ಅಲ್ಲ, ಅವರ ಫೌಂಡೇಶನ್ ವತಿಯಿಂದ ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಇರ್ತಕ್ಕಂತಹ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬೇಕಾದಂತಹ ಒಂದು ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಏನು ಮಾಡಬಹುದು, ಒಂದು ಸಂಸ್ಥೆ, ಒಂದು NGO ಆಗಿ ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನೋದನ್ನ ಬಹಳ 6 ವರ್ಷಗಳಿಂದ ನಿರಂತರವಾಗಿ ಬಹಳ ಆಸಕ್ತಿಯಿಂದ, ಪ್ರೀತಿಯಿಂದ, ಕಾಳಜಿಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಕೂಡ ಅವ್ರನ್ನ ರಾಜಕಾರಣಿಯಾಗಿ ನಾನು ಯಾವತ್ತೂ ನೋಡಿಲ್ಲ. ಅವರು ಕಾಂಗ್ರೆಸ್ನಲ್ಲಿ, ಮಹಿಳಾ ಕಾಂಗ್ರೆಸ್ನಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಹಂಗೆ ಅನ್ಸೋದಿಲ್ಲ. ಬಹಳಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಇಂತಹ ಹೆಣ್ಣುಮಕ್ಳು, ಅವ್ರ ಜೊತೆಗೆ ಅವ್ರಿಗೆ ಕೈ ಜೋಡಿಸಿರ್ತಕ್ಕಂತಹ ಡಾಕ್ಟರ್ ಲಕ್ಷ್ಮೀ ದೇವಿ ಅವ್ರಿಗೂ ಕೂಡ ನಾನು ತುಂಬ ಸಂತೋಷದಿಂದ, ನಿಮಗೂ ಕೂಡ ಆ ದೇವರು ಭಗವಂತ ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ.